ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ, ರುಚಿಕರವಾಗಿ, ಅಷ್ಟೇ ವೈಟ್ ಆಗಿ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಹಪ್ಪಳವನ್ನು ಬಿಸಿಲಲ್ಲೇ ಮಾಡಬೇಕಂತೇನಿಲ್ಲ, ಅಂದರೆ ಬೇಸಿಗೆ ಟೈಮಲ್ಲಿ ಅಷ್ಟೇ ಅಲ್ಲದೆ ನಾವು ಯಾವುದೇ ಟೈಮಲ್ಲೂ ಕೂಡ ಈ ಹಪ್ಪಳನ ರೆಡಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಈ ರೀತಿ ಹಪ್ಪಳವನ್ನು ನೀವು ಒಂದ್ಸಲ ಜಾಸ್ತಿ ಮಾಡಿ ಚೆನ್ನಾಗಿ ಒಣಗಿಸಿಟ್ಕೊಂಡ್ಬಿಟ್ರೆ 1 ವರ್ಷದವರೆಗೂ ಕೂಡ ಉಪಯೋಗಿಸ್ಕೋಬೋದು. ಬೇಗನೆ ಹಾಳಾಗೋದಿಲ್ಲ. ನಿಮಗೆ ಯಾವಾಗಾದರೂ ಬೇಜಾರಾದಾಗ ಅಥವಾ ಏನಾದರೂ ತಿನ್ಬೇಕು ಅನ್ನಿಸಿದಾಗ ಈ ರೀತಿ ಹಪ್ಪಳ ಮನೆಯಲ್ಲಿ ಮಾಡಿ ಇಟ್ಕೊಂಡಿದ್ರೆ ತಕ್ಷಣಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ಬೋದು. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ತಕ್ಷಣ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ನಷ್ಟು ಬಿಳಿ ಎಳ್ಳು, 1 ಸ್ಪೂನ್ನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಬನ್ನಿ ತುಂಬ ಸುಲಭವಾಗಿ ಮನೆಯಲ್ಲೇ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮುಂಚೆ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ. ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಯಾವ ಕಪ್ಪಿಂದ ಅಕ್ಕಿ ಹಿಟ್ಟು ಅಳತೆ ಮಾಡಿದ್ದೆ ನೋಡಿ, ಅದೇ ಕಪ್ನಿಂದ 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ನಷ್ಟು ನೀರನ್ನು ಹಾಕೊತಾ ಇದ್ದೀನಿ. ನೀವು ಕೂಡ ಯಾವ ಕಪ್ಪಿಂದ ಹಿಟ್ಟನ್ನು ಅಳತೆ ಮಾಡಿರ್ತೀರಿ ನೋಡಿ, ಅದೇ ಕಪ್ನಿಂದ 1 ಕಪ್ ಹಿಟ್ಟಿಗೆ 2 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ನಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ. ಎಳ್ಳನ್ನು ಮಾತ್ರ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ, ಜೀರಿಗೆ ಸೇರ್ಸೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ನೀವು ಜೀರಿಗೆ ಸೇರಿಸಿದ್ರೆ ಹಪ್ಪಳ ಕಪ್ಪಾಗುತ್ತೆ. ಹಾಗಾಗಿ ಜೀರಿಗೆ ಸೇರಿಸ್ತೇನೆ, ಎಳ್ಳನ್ನು ಮಾತ್ರ ಸೇರಿಸಿ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ನೀರು ಚೆನ್ನಾಗಿ ಬಿಸಿಯಾಗಿದೆ. ನೀರು ಈ ರೀತಿ ಬಿಸಿ ಆದ ನಂತರ ಇದರಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಸೇರಿಸುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸೇರಿಸ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಮಿಕ್ಸ್ ಮಾಡ್ಕೋಬೇಕು, ಆಗ ಹಿಟ್ಟು ಗಂಟಾಗೋದಿಲ್ಲ. ಈ ರೀತಿ ಅಕ್ಕಿ ಹಿಟ್ಟು ಹಾಕಿದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕೈ ಬಿಡದೇನೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ಈ ಟೈಮಲ್ಲಿ ನಾವು 1 ಸ್ಪೂನ್ನಷ್ಟು ಜೀರಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಟೈಮಲ್ಲಿ ಹಾಕಿದ್ರೆ ಹಿಟ್ಟು ಕಪ್ಪಾಗೋದಿಲ್ಲ ಮತ್ತು ಹಪ್ಪಳ ಕೂಡ ಕಪ್ಪಾಗೋದಿಲ್ಲ. ಹಾಗಾಗಿ ಈ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಜೀರಿಗೆಯನ್ನು ನೀವು ಮುಂಚೆ ನೀರಲ್ಲೇ ಹಾಕಿ ಬಿಸಿ ಮಾಡಿಕೊಂಡ್ರೆ ಹಿಟ್ಟು ಕೂಡ ಕಪ್ಪಾಗುತ್ತೆ, ಆಗ ಹಪ್ಪಳ ಕೂಡ ಕಪ್ಪಾಗುತ್ತೆ. ಹಾಗಾಗಿ ನೀವು ಜೀರಿಗೆಯನ್ನು ಈ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಕಪ್ಪಾಗೋದಿಲ್ಲ ಮತ್ತು ಹಪ್ಪಳ ಕೂಡ ಕಪ್ಪಾಗೋದಿಲ್ಲ, ತುಂಬ ವೈಟಾಗಿ ಬರುತ್ತೆ. ನೀವು ಈ ಹಪ್ಪಳ ಮಾಡಲಿಕ್ಕೆ ಸಪ್ರೇಟಾಗಿ ಹಿಟ್ಟು ಮಾಡಿಸ್ಕೊಂಬರ್ಬೇಕಂತೇನಿಲ್ಲ. ಮನೆಯಲ್ಲೇ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಉಪಯೋಗಿಸ್ತೀರಲ್ವ ಅದು, ಅಥವಾ ಬೋಂಡಾ ಬಜ್ಜಿ ಮಾಡುವಾಗ ಉಪಯೋಗಿಸ್ತೀರಲ್ವ ಅದೇ ಹಿಟ್ಟಿನಿಂದ ನೀವು ತುಂಬ ಸುಲಭವಾಗಿ ಈ ರೀತಿ ಹಪ್ಪಳನ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಲೋ ಫ್ಲೇಮಲ್ಲಿಟ್ಟು ಮೇಲ್ಮುಚ್ಚಿ ಒಂದು 2 ನಿಮಿಷದವರೆಗೂ ಬಿಡೋಣ. ನೋಡಿ, 2 ನಿಮಿಷದ ನಂತರ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೆನಪಿರಲಿ, ಹಿಟ್ಟನ್ನು ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೆಂದಿರಲಿಲ್ಲ ಅಂದರೆ ಹಪ್ಪಳ ಮಾಡುವಾಗ ಹರಿಯುತ್ತೆ ಮತ್ತು ಸೀಳುತ್ತೆ. ಹಾಗಾಗಿ ನೀವು ಹಿಟ್ಟನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಿದ್ರೆ ಮಾತ್ರ ಹಪ್ಪಳ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಅಥವಾ ಮೇಲ್ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆಗ ಹಪ್ಪಳ ಕೂಡ ತುಂಬ ಚೆನ್ನಾಗಾಗುತ್ತೆ. ನೀವು ಹಿಟ್ಟನ್ನು ಎಲ್ಲಿವರೆಗೂ ಬೇಯಿಸಬೇಕು ಅಂದರೆ ಕೈಯಿಂದ ಹಿಟ್ಟನ್ನು ಈ ರೀತಿ ಮುಟ್ಟು ನೋಡಿದ್ರೆ ಕೈಗೆ ಹಿಟ್ಟು ಅಂಟಬಾರ್ದು. ಹಿಟ್ಟು ಕೈಗೆ ಅಂಟ್ತಾ ಇದ್ದರೆ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಈ ರೀತಿ ಅಂಟ್ತಾ ಇರಲಿಲ್ಲ ಅಂದರೆ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮೇಲ್ಮುಚ್ಚಿ 1 ನಿಮಿಷದವರೆಗೂ ಹಾಗೆ ಬಿಡೋಣ. 1 ನಿಮಿಷದ ನಂತರ ಬೇಯಿಸಿಟ್ಕೊಂಡಿರೋ ಹಿಟ್ಟನ್ನು ಈ ರೀತಿ ಅಗಲವಾದ ತಟ್ಟೆಗೆ ಸೇರಿಸ್ಕೊಳ್ಳೋಣ. ಹಿಟ್ಟನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬಾರ್ದು, ಬಿಸಿ ಇರುವಾಗಲೇ ಈ ರೀತಿ ಅಗಲವಾದ ತಟ್ಟೆಗೆ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಎಲ್ಲವನ್ನು ತಟ್ಟೆಗೆ ಸೇರಿಸಿದ ನಂತರ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟು ಬಿಸಿ ಇರುತ್ತೆ, ನೋಡಿಕೊಂಡು ಕಲಿಸ್ಕೊಳ್ಳಿ. ಹಿಟ್ಟನ್ನು ಈ ರೀತಿ ಕೈಯಿಂದ ನಾದೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಹಪ್ಪಳ ಕೂಡ ಸೈಡಲ್ಲಿ ಸೀಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ. ನೋಡಿ, ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈ ರೀತಿ ನಾದದ ನಂತರ ನಾವು ಹಿಟ್ಟನ್ನು ನೆನೆಸ್ಕೊಳ್ಳೋದೇನು ಬೇಡ, ತಕ್ಷಣವೇ ಹಪ್ಪಳ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಂಡೆ ಮಾಡಿಟ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೋಬೋದು. ಹಪ್ಪಳ ಸ್ವಲ್ಪ ದೊಡ್ಡದಾಗಿ ಬೇಕು ಅನ್ನೋದಾದರೆ ಉಂಡೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಹಪ್ಪಳ ಚಿಕ್ಕದು ಬೇಕು ಅನ್ನೋದಾದರೆ ಉಂಡೆಯನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಹಿಟ್ಟು ಕೈಗೆ ಅಂಟ್ತಾ ಇದ್ದರೆ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆಯನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ.
ಈ ರೀತಿ ಉಂಡೆಯನ್ನು ನಾವು ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ಹಿಟ್ಟು ಕೂಡ ಒಣಗೋದಿಲ್ಲ ಮತ್ತು ಹಪ್ಪಳವನ್ನು ಆದಷ್ಟು ಬೇಗನೆ ಮಾಡ್ಕೋಬೋದು. ಎಲ್ಲ ಉಂಡೆಯನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಬೌಲಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಉಂಡೆಗಳು ಒಣಗೋದಿಲ್ಲ. ಈ ರೀತಿ ಮೇಲ್ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಹಪ್ಪಳವನ್ನು ಮಾಡಿ ಒಣಗಾಗಲಿಕ್ಕೆ ಈ ರೀತಿ ಒಂದು ಬಟ್ಟೆ ಹಾಸ್ಕೊಂಡಿದ್ದೀನಿ. ನೀವು ಬಟ್ಟೆ ಮೇಲಾದರೂ ಒಣಗಾಕೊಳ್ಳಿ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲಾದರೂ ಒಣಗಾಕೋಬೋದು. ಮತ್ತು ಹಪ್ಪಳ ಮಾಡಲಿಕ್ಕೆ ನಾನಿಲ್ಲಿ ಈ ರೀತಿ 2 ಕವರ್ ತೊಗೊಂಡಿದ್ದೀನಿ. ನೀವು ಹಪ್ಪಳ ಮಾಡಲಿಕ್ಕೆ ಎಣ್ಣೆ ಪಾಕೆಟ್ ಕವರ್ನಾದರೂ ತೊಗೋಬೋದು ಅಥವಾ ಹೊಸ ಸೀರೆ ತಂದಾಗ ಕವರ್ ಬಂದಿರುತ್ತೆ ನೋಡಿ, ಅದನ್ನಾದರೂ ಕಟ್ ಮಾಡಿ ಉಪಯೋಗಿಸ್ಕೋಬೋದು. ಮುಂಚೆನೇ ಮಾಡಿಟ್ಕೊಂಡಿರೋ ಹಿಟ್ಟಿನ ಉಂಡೆಗಳನ್ನು ತೊಗೊಂಡಿದ್ದೀನಿ ಮತ್ತು ಹಪ್ಪಳವನ್ನು ತಟ್ಟಲಿಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಈಗ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು 2 ಕವರ್ ಮೇಲೆ ಹಾಕಿ ಚೆನ್ನಾಗಿ ಸವರ್ಕೊಳ್ಳೋಣ. ಕವರ್ ಮೇಲೆ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಪ್ಪಳ ಎಲ್ಲೂ ಅಂಟ್ಕೊಳ್ಳೋದಿಲ್ಲ, ತುಂಬ ನೀಟಾಗಿ ಬರುತ್ತೆ. ಹಾಗಾಗಿ 2 ಕವರ್ಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ಸವರ್ಕೊಳ್ಳಿ. ಈಗ ಮುಂಚೆನೇ ಮಾಡಿಟ್ಕೊಂಡಿರೋ ಹಿಟ್ಟಿನ ಉಂಡೆಯನ್ನು ಇಟ್ಕೊಳ್ಳೋಣ. ಆ ಉಂಡೆ ಮೇಲೆ ಈ ಕವರನ್ನು ನೀಟಾಗಿ ಜೋಡಿಸಿ ಇದ್ರ ಮೇಲೆ ನಾವು ತೊಗೊಂಡಿರೋ ತಟ್ಟೆಯನ್ನಿಟ್ಟು ಹಪ್ಪಳನ ಅಗಲ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಫ್ರೆಶ್ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿ ಹಪ್ಪಳ ದೊಡ್ಡದಾಗುತ್ತೆ. ನೀವು ಜಾಸ್ತಿ ಫ್ರೆಶ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ನೋಡಿ, ತುಂಬಾ ಚೆನ್ನಾಗಿ ಹಪ್ಪಳ ರೆಡಿಯಾಗಿದೆ. ಈಗ ಬಟ್ಟೆ ಮೇಲೆ ಒಣಗಾಕೊಳ್ಳೋಣ. ನೋಡಿ, ಹಪ್ಪಳ ಕೂಡ ತುಂಬಾ ಚೆನ್ನಾಗಿ ಬಿಡುತ್ತೆ, ಎಲ್ಲೂ ಹರಿಯೋದಿಲ್ಲ. ನೀವು ಕವರ್ಗೆ ಪದೇ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಮೊದಲನೇ ಸಲ ಒಂದು ಸಲ ಹಚ್ಚಿದ್ರೆ ಸಾಕು. ಹಿಟ್ಟಿನ ಉಂಡೆ ಮಾತ್ರ ಈ ರೀತಿ ಸ್ವಲ್ಪ ಹಚ್ಚಿ ಹಪ್ಪಳನ ಮಾಡ್ಕೊಳ್ಳಿ. ನಿಮಗೆ ಹಪ್ಪಳ ಆದಷ್ಟು ಬೇಗನೆ ಅಗಲ ಆಗಬೇಕು ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹಪ್ಪಳ ಕೂಡ ಆದಷ್ಟು ಬೇಗನೆ ಅಗಲ ಆಗುತ್ತೆ ಮತ್ತು ಎಲ್ಲ ಕಡೆನೂ ಒಂದೇ ಸಮನಾಗಿರುತ್ತೆ. ನೋಡಿ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿ ಮೇಲ್ಗಡೆ ಕವರ್ ತೆಗೆದು ನಾವು ಈ ಹಪ್ಪಳವನ್ನು ಬಟ್ಟೆ ಮೇಲೆ ಒಣಗಾಕೊಳ್ಳೋಣ. ಇದೇ ರೀತಿ ಉಳಿದಿರೋ ಎಲ್ಲವನ್ನು ಮಾಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಉಂಡೆಗೆ ಮಾತ್ರ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಹಪ್ಪಳವನ್ನು ಒತ್ತಲಿಕ್ಕೂ ಕೂಡ ಯಾವುದೇ ಮಷಿನ್ ಕೂಡ ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನು ಬಳಸಿ ತುಂಬಾ ಸುಲಭವಾಗಿ ಮತ್ತು ಅಷ್ಟೇ ಚೆನ್ನಾಗಿ ನಾವು ಹಪ್ಪಳನ ಮಾಡ್ಕೋಬೋದು. ಹಪ್ಪಳವನ್ನು ಈ ರೀತಿ ಪ್ರೆಸ್ ಮಾಡುವಾಗ ಸೈಡಲ್ಲಿ ಸೀಳ್ತಾ ಇದ್ದರೆ ಮುಂಚೆನೇ ಮಾಡಿಟ್ಕೊಂಡಿರೋ ಉಂಡೆಯನ್ನು ಮತ್ತೊಂದು ಸಲ ರೌಂಡ್ ಮಾಡಿ ಹಪ್ಪಳವನ್ನು ಮಾಡ್ಕೊಳ್ಳಿ. ಆಗ ಸೈಡಲ್ಲಿ ಎಲ್ಲೂ ಸೀಳೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಮನೇಲಿ ಮಕ್ಕಳಿದ್ರೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಹಪ್ಪಳ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಬಿಟ್ರೆ ಎಲ್ಲ ಹಪ್ಪಳವನ್ನು ಆದಷ್ಟು ಬೇಗನೆ ಮಕ್ಕಳೇ ಮಾಡಿ ಮುಗಿಸ್ತಾರೆ. ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಮಾಡಲಿಕ್ಕೆ ಬೇಜಾರು ಕೂಡ ಆಗೋದಿಲ್ಲ. ನೋಡಿ, ಎಲ್ಲ ಹಪ್ಪಳವನ್ನು ಮಾಡಿ ಬಟ್ಟೆ ಮೇಲೆ ಒಣಗಾಕೊಂಡಿದ್ದೀನಿ. ನೆನಪಿರಲಿ, ಹಪ್ಪಳವನ್ನು ಮಾಡಿದ ದಿನ ಬಿಸಿಲಲ್ಲಿ ಒಣಗಾಕೋಬಾರ್ದು. ಬಿಸಿಲಲ್ಲಿ ಒಣಗಾಕೊಂಡ್ರೆ ಎಲ್ಲ ಹಪ್ಪಳ ಸೀಳುತ್ತೆ. ಹಾಗಾಗಿ ನೀವು ಮಾಡಿದ ದಿನ ಅಂದರೆ ಹಪ್ಪಳ ಮಾಡಿದ ಮೊದಲನೇ ದಿನ ನೀವು ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಕೋಬೇಕು. ಒಂದು ದಿನ ಆದ ನಂತರ ನೀವು ಬಿಸಿಲಲ್ಲಿಟ್ಟು ಎಷ್ಟು ದಿನನಾದರೂ ಒಣಗಿಸ್ಕೋಬೋದು. ಎಲ್ಲ ಹಪ್ಪಳವನ್ನು ಮಾಡಿ ಮನೆಯಲ್ಲೇ ಒಣಗಾಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಮನೆಯಲ್ಲೇ ಒಂದು ದಿನದವರೆಗೂ ಒಣಗಿಸ್ಕೊಳ್ಳಿ. ನಾನು ಹಪ್ಪಳ ಮಾಡಿದ ದಿನ ಅಂದರೆ ಬೆಳಿಗ್ಗೆ ಹಪ್ಪಳ ಮಾಡಿದ್ದೆ, ಸಾಯಂಕಾಲದವರೆಗೂ ಬಟ್ಟೆ ಮೇಲೆ ಒಣಗಿಸಿ ಸಾಯಂಕಾಲ ಈ ರೀತಿ ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಪ್ಪಳವನ್ನು ಈ ರೀತಿ ಮನೆಯಲ್ಲಿ ಒಂದಿನ ಒಣಗಿಸಿದ ನಂತರ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ನೋಡಿ, 2 ದಿನದವರೆಗೂ ನಾನು ಬಿಸಿಲಲ್ಲಿಟ್ಟಿದ್ದೆ. ಹಪ್ಪಳ ಈಗ ತುಂಬಾ ಚೆನ್ನಾಗಿ ಒಣಗಿದೆ. ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಹಪ್ಪಳ ತೆಳ್ಳ ಇರೋದ್ರಿಂದ ಬಿಸಿಲಲ್ಲಿ ಒಂದಿನ ಇಟ್ಟರೆ ಸಾಕು, ಆದಷ್ಟು ಬೇಗನೆ ಒಣಗುತ್ತೆ. ಹಪ್ಪಳವನ್ನು ಈ ರೀತಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಹಪ್ಪಳ 1 ವರ್ಷದವರೆಗೂ ಇಟ್ಟರೂ ಕೂಡ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕನ್ಸುತ್ತೆ ನೋಡಿ, ಆಗ ತಕ್ಷಣಕ್ಕೆ ಫ್ರೈ ಮಾಡ್ಕೋಬಹುದು. ಹಪ್ಪಳ ಫ್ರೈ ಮಾಡಿದಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗಿಲ್ಲಿ. ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಕರಿಯಲು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರನೇ ಹಪ್ಪಳನ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ರೀತಿ ಹಪ್ಪಳನ ಹಾಕಿ ಮೇಲ್ಗಡೆ ಈ ರೀತಿ ಜಾರಿ ಹಿಡಿದ್ರೆ ಹಪ್ಪಳ ಮಡ್ಚ್ಕೊಳ್ಳೋದಿಲ್ಲ, ಚೆನ್ನಾಗಿ ಅಗಲ ಆಗುತ್ತೆ. ನೋಡಿ, ಆದಷ್ಟು ಬೇಗನೆ ಫ್ರೈ ಆಗುತ್ತೆ. ಹಪ್ಪಳ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡ್ಕೋಬಹುದು. ಹಿಟ್ಟನ್ನು ನಾನು ನೆನೆಸಿಲ್ಲ ಮತ್ತು ಅದಕ್ಕೆ ಸೋಡಾ ಕೂಡ ಸೇರಿಸಿಲ್ಲ, ಅಂದ್ರೂ ಕೂಡ ಹಪ್ಪಳ ತುಂಬಾ ಚೆನ್ನಾಗಿ ಅಗಲ ಆಗ್ತಾ ಇದೆ. ಕಾಣಿಸ್ತಾ ಇರ್ಬೋದು ನಿಮ್ಮಲ್ಲಿ. ಜೀರಿಗೆಯನ್ನು ನಾವು ಕೊನೆದಾಗ ಸೇರಿಸಿರೋದ್ರಿಂದ ಹಪ್ಪಳ ತುಂಬಾ ವೈಟಾಗಿ ಬಂದಿದೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಹಪ್ಪಳನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ ನಿಮಗಿಲ್ಲಿ. ಹಪ್ಪಳ ನೋಡಿದ್ರೆ ಸಾಕು ತಿನ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ತುಂಬಾ ಕ್ರಿಸ್ಪಿಯಾಗಿದೆ. ಹಿಟ್ಟಿನಲ್ಲಿ ನಾವು
ಉಪ್ಪು, ಜೀರಿಗೆ, ಎಳ್ಳು ಸೇರಿಸಿರೋದ್ರಿಂದ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಮಗೆ ಸಾಯಂಕಾಲ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಅಥವಾ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಏನಾದರೂ ಬೇಕಾದಾಗ ಈ ರೀತಿ ಹಪ್ಪಳನ ನೀವು ತಕ್ಷಣಕ್ಕೆ ಫ್ರೈ ಮಾಡ್ಕೋಬೋದು. ನೋಡಿದ್ರಲ್ವಾ ಇನ್ಸ್ಟೆಂಟಾಗಿ ನಾವು ಅಕ್ಕಿ ಹಿಟ್ಟಿನಿಂದ ಹಪ್ಪಳ ಮಾಡೋದು ಹೇಗೆ ಅಂತ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.